ಮಣಿಪಾಲ್ನಲ್ಲಿ ನಡೀತಾ ಇರೋದು ಸರಸ್ವತಿಯ ಸೇವೆಯೇ ಆದರೂ ಅದು ಪುಗಸಟ್ಟೆ ನಡೀತಾ ಇಲ್ಲ. ಸಾವಿರಾರು ಕೋಟಿಯ ಶೈಕ್ಷಣಿಕ ಸಾಮ್ರಾಜ್ಯ ಅದು. ಶ್ರೀಮಂತ ಹುಡುಗ ಹುಡುಗಿಯರು ಸೂಟ್ಕೇಸ್ ಸಮೇತ ಬಂದಾಗಲೇ ಸರಸ್ವತಿ ನಳನಳಿಸೋದು. ಅಂತಹದ್ರಲ್ಲಿ ಗ್ಯಾಂಗ್ ರೇಪ್ನಂತಹ ಘಟನೆಗಳು ನಡೆದ್ರೆ ಯಾವ ತಂದೆ ತಾಯಿ ತಾನೇ ತಮ್ಮ ಮಕ್ಕಳನ್ನ ಅಲ್ಲಿಗೆ ಕಳಿಸ್ತಾರೆ? ಮಣಿಪಾಲ್ ಯೂನಿವರ್ಸಿಟಿ ಬಿಡುಗಡೆ ಮಾಡಿರೋ ಈ ಪ್ರೆಸ್ ನೋಟ್ ನೋಡಿದ್ರೆ ಅವರ ಬೇಗುದಿ ಅರ್ಥ ಆಗುತ್ತೆ. ಇದರ ಯಾವ ಮೂಲೆಯಲ್ಲೂ ಅತ್ಯಾಚಾರ ಅನ್ನೋ ಶಬ್ದ ಇಲ್ಲ. ಒಬ್ಬ ಹುಡುಗಿಯನ್ನ ಯಾರೋ ಆಟೋದಲ್ಲಿ ಎತ್ತಾಕೊಂಡು ಹೋದ್ರು, ಆಕೆ ಅವರ ಜೊತೆ ಬಡಿದಾಡಿ ವಾಪಸ್ ಬಂದಿದ್ದಾಳೆ. ಇನ್ನೇನು ಕಾಲೇಜ್ಗೂ ಬರ್ತಾಳೆ. ಇನ್ನು ಮುಂದೆ ಹಂಗಾಗದಂತೆ ಸೆಕ್ಯೂರಿಟಿ ಹೆಚ್ಚಿಗೆ ಮಾಡ್ತೀವಿ ಅಂತ ಬರೆದಿದ್ದಾರೆ. ಇದರಲ್ಲಿ ಇಡೀ ಪ್ರಕರಣ ಕಿಡಿಗೇಡಿಗಳ ಕೃತ್ಯ ಅಂತ ತಿಪ್ಪೆ ಸಾರಿಸೋ ಪ್ರಯತ್ನ ಇದು. ಹುಡುಗಿಯ ಭವಿಷ್ಯದ ದೃಷ್ಟಿಯಿಂದ ಇದು ಒಳ್ಳೆಯದು, ಜೊತೆಗೆ ಯೂನಿವರ್ಸಿಟಿಯ ಪ್ರತಿಷ್ಠೆಯ ದೃಷ್ಟಿಯಿಂದಲೂ ಒಳ್ಳೆಯದು. ಆದರೆ ತಪ್ಪು ಮಾಡಿದವರು 3 ತಿಂಗಳ ಜೈಲು ಕಳೆದು ಹೊರಗೆ ಬಂದು ಬಿಟ್ರೆ ಮುಗೀತಾ? ಪೊಲೀಸ್ ತನಿಖೆಯಲ್ಲಿ ಇಲ್ಲಿಯವರೆಗೆ ಕೆಲವೊಂದು ಕ್ಲೂಸ್ ನಮಗೆ ಲಭ್ಯವಾಗಿದೆ. ಅದನ್ನು ಪರಿಶೀಲಿಸ್ತಾ ಇದ್ವಿ. ಅದು ಸದ್ಯಕ್ಕೆ ಬಿಕಾಸ್ ಇನ್ವೆಸ್ಟಿಗೇಷನ್ ಇಸ್ ಇನ್ ಪ್ರೋಗ್ರೆಸ್, ಸದ್ಯಕ್ಕೆ ಅದು ಮಾಹಿತಿ ನೀಡುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಮತ್ತು ಗುನ್ನೆ ಮಾಡಿದ ಜಾಗವನ್ನು ಸಹ 99% ಸಬ್ಜೆಕ್ಟ್ ಟು ಕನ್ಫರ್ಮೇಷನ್, ಬಿಕಾಸ್ ವಿಕ್ಟಿಮ್ ಕಡೆಯಿಂದ ನಾವು ಕನ್ಫರ್ಮೇಷನ್ ಪಡೆಯಬೇಕಾಗಿದೆ. ಅವರನ್ನು ವಿಕ್ಟಿಮ್ ಗೋಪ್ಯತೆ ಕಾಪಾಡುವ ಸಲುವಾಗಿ ಮತ್ತು ಇಂಥ ಘಟನೆ ನಡೆದಾಗ ಅವ್ರಿಗೆ ಯಾವುದೇ ರೀತಿಯ ಫರ್ದರ್ ನಾವು ನಮ್ಮ ತನಿಖೆಯಿಂದ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರುವ ಉದ್ದೇಶದಿಂದ ನಾವು ವೈದ್ಯಾಧಿಕಾರಿಗಳು ಮತ್ತು ಅದು ಹಾಸ್ಪಿಟ್ಲಲ್ಲಿದ್ದಂಥ ಕೌನ್ಸಿಲರ್ಸ್ ಮತ್ತು ಸೈಕಾಲಜಿಸ್ಟ್ ಸಹಾಯದಿಂದ ವಿಷಯಗಳನ್ನು ಸಂಗ್ರಹಣೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಅದರಿಂದಾಗಿ ಸ್ವಲ್ಪ ನಮಗೂ ಮಾಹಿತಿ, ವಿಷಯದ ಬಗ್ಗೆ ಮಾಹಿತಿ ಲಭ್ಯವಾಗುವುದರಲ್ಲಿ ಸ್ವಲ್ಪ ವಿಳಂಬ ಆಗಿದೆ. ಪೊಲೀಸರು ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಒಂದು ವೇಳೆ ಪೊಲೀಸರಿಗೆ ಮೊದಲಿನಿಂದಲೂ ಸ್ವಾತಂತ್ರ್ಯ ಕೊಟ್ಟಿದ್ರೆ ಇಂಥ ಘಟನೆ ನಡೀತಾನೆ ಇರಲಿಲ್ಲ ಅನ್ನೋ ಮಾತು ಸ್ಥಳೀಯರದು. ಮಣಿಪಾಲ್ ಯೂನಿವರ್ಸಿಟಿ ಅನ್ನೋದು ಒಂದು ಖಾಸಗಿ ಸಂಸ್ಥಾನ. ಇಲ್ಲಿನ ಸೆಕ್ಯೂರಿಟಿ ವ್ಯವಸ್ಥೆ ಏನಿದ್ರೂ ಖಾಸಗಿಯವರ ಜವಾಬ್ದಾರಿ ಅನ್ನೋ ಹಾಗೆ ವರ್ತಿಸಲಾಯಿತು ಇಷ್ಟು ದಿನ. ಪೊಲೀಸರು ಮಧ್ಯಪ್ರವೇಶಿಸಿದ್ರೆ ಇಲ್ಲಿನ ಶ್ರೀಮಂತ ವಿದ್ಯಾರ್ಥಿಗಳ ಸ್ವೇಚ್ಛಾಚಾರಕ್ಕೆ ಭಂಗ ಬರುತ್ತೆ ಅನ್ನೋ ಮನಸ್ಥಿತಿಯಲ್ಲಿ ಇಷ್ಟು ದಿನ ನಡೆದುಕೊಳ್ಳಲಾಗಿದೆ. ಬಹುಶಃ ಅದೇ ಕಾರಣಕ್ಕೆ ಇಲ್ಲಿ ಡ್ರಗ್ಸ್ ಮಾಫಿಯಾ ಬೆಳೆದು ನಿಂತದ್ದು. ಬೇರೆಲ್ಲ ಇವತ್ತು ಅದೊಂದು ಶಿಕ್ಷಣ ಕಾಶಿ ಆದರೂ ವ್ಯಾಪಾರ ಕೇಂದ್ರವೂ ಹೌದು. ಅದು ಇಲ್ಲಿ ಭಾರಿ ಕಂಪ್ಲೇಂಟ್ಸ್ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಇಲ್ಲಿ ಬರುವಂಥ ಡ್ರಗ್ಸ್ ಮಾಫಿಯಾ ಇದೆ. ಡ್ರಗ್ಸ್ ಮಾಫಿಯಾವನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಇದು ವೈಫಲ್ಯ ಆಗಿದೆ. ನಾನು ಹೇಳ್ತಾ ಇಲ್ಲ, ಗೃಹ ಸಚಿವರು ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಇಲಾಖೆ ಇಂತಹ ಪ್ರದೇಶಗಳಲ್ಲಿ ಹೆಚ್ಚು ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ತಿದ್ರೆ ಈ ಘಟನೆ ನಡೀತಿರಲಿಲ್ಲ ಅನ್ನುವಂಥ ಭಾವನೆ ನಮ್ಮದು. ದಿಸ್ ಈಸ್ ಹೈ ಟೈಮ್. ಮಣಿಪಾಲ್ ಯೂನಿವರ್ಸಿಟಿ ಕೂಡ ನಮ್ಮ ನೆಲದ ಕಾನೂನಿಗೆ ಒಳಪಟ್ಟಿದ್ದೆ ಅನ್ನೋದನ್ನ ಆಡಳಿತ ಮಂಡಳಿಯವರು ಅರ್ಥ ಮಾಡಿಕೊಳ್ಳಬೇಕು. ಅದರ ಅರ್ಥ ಇಲ್ಲಿನ ಹುಡುಗ ಹುಡುಗಿಯರಿಗೆ ಜೈಲಿನಂಥ ಹಾಸ್ಟೆಲ್ ವ್ಯವಸ್ಥೆ ಮಾಡಬೇಕು ಅಂತ ಅಲ್ಲ. ಸ್ವಾತಂತ್ರ್ಯಕ್ಕೂ ಸ್ವೇಚ್ಛೆಗೂ ವ್ಯತ್ಯಾಸ ಇದೆ. ಅದು ಸಂಬಂಧಪಟ್ಟವರಿಗೆ ಅರ್ಥ ಆಗಲಿ. ಅದೆಲ್ಲದಕ್ಕಿಂತಲೂ ಮೊದಲು ಈ ಗ್ಯಾಂಗ್ ರೇಪ್ ಕೇಸ್ನ ಆರೋಪಿಗಳನ್ನ ಅರೆಸ್ಟ್ ಮಾಡೋ ಕೆಲಸ ಆಗಬೇಕು. So this is the sketch of the accused prepared as per the inputs given by the victim. Out of the 3 ಜನರ ಪೈಕಿ ಒಬ್ಬ ಆರೋಪಿತನ ಸ್ಕೆಚನ್ನು ವಿಕ್ಟಿಮ್ ಕೊಟ್ಟಿದ್ದಾರೆ. ಈ ಅಕ್ಯೂಸ್ಡ್ ಫಿಸಿಕಲ್ ಫೀಚರ್ಸು ಸಹ ಅವರು ಹೇಳಿದ್ದಾರೆ. ಅವರು ಬ್ಲ್ಯಾಕ್ ಕಲರ್ ಕರ್ಲಿ ಹೇರ್ ಒಟ್ಟಿಗೆ ಒಂದು ಫ್ರೆಂಚ್ ಬಿಯರ್ಡ್ ಥರ ಒಂದು ಬಿಯರ್ಡ್ ಇಟ್ಕೊಂಡಿದ್ದಾರೆ ಅಂತ.
ಈಸ್ ಎ ಥಿನ್ ಟು ಮೀಡಿಯಮ್ ಕೈಂಡ್ ಆಫ್ ಬಿಲ್ಡ್ ಮೀಡಿಯಮ್. ಮತ್ತು ಆರೋಪಿತರ 3 ಜನರ ಪೈಕಿ ಈ ವ್ಯಕ್ತಿ ಅಗ್ರೆಸಿವ್ ಆಗಿ ಬಿಹೇವ್ ಮಾಡಿದಂಥ ಒಬ್ಬ ವ್ಯಕ್ತಿ ಅಂತ ಹೇಳಿಬಿಟ್ಟು ವಿಕ್ಟಿಮ್ ಹೇಳಿರ್ತಾರೆ. ಈ ಹಿಂದೆ ಶಂಕಿತ ಆರೋಪಿಗಳ ರೇಖಾಚಿತ್ರಕ್ಕೂ ನಿಜವಾದ ಆರೋಪಿಗಳ ಮುಖಕ್ಕೂ ಹೋಲಿಕೆ ಇದ್ದದ್ದು ಅಪರೂಪ. ಈ ಕೇಸ್ನಲ್ಲಾದರೂ ಅದು ಸುಳ್ಳಾಗತ್ತಾ ಅಂತ ನೋಡಬೇಕು. ಅದರ ಜೊತೆಗೆ ಇಂಥದ್ದೊಂದು ಬರ್ಬರತೆಗೆ ಈಡಾಗಿರೋ ಹುಡುಗಿಗೆ ಸಮಾಧಾನ ಹೇಳಬೇಕು. ಅದೆಲ್ಲದರ ಜೊತೆಗೆ ಅತ್ಯಾಚಾರ ಅನ್ನೋದು ಗಂಡಸಿನ ಮನಸ್ಸಿನಲ್ಲಿರೋ ವಿಕೃತಿನೇ ಹೊರತು ಹುಡುಗಿಯ ಪ್ರಚೋದನೆಯಿಂದ ಆಗೋ ಘಟನೆ ಅಲ್ಲ ಅನ್ನೋ ಮನಸ್ಥಿತಿ ಬರಬೇಕು. ದೆಹಲಿಯಲ್ಲಿ ಬರ್ಬರ ಅತ್ಯಾಚಾರಕ್ಕೆ ಈಡಾಗಿ ಸತ್ತು ಹೋದ ನಿರ್ಭಯಾಳ ವಿಷಯದಲ್ಲಿ ಹೇಗೆ ಸಾವಿರಾರು ಜನ ಬೀದಿಗಿಳಿದ್ರೋ ಹಾಗೆ ಈ ನತದೃಷ್ಟ ಹುಡುಗಿಯ ವಿಷಯದಲ್ಲೂ ಆಗಬೇಕು. ಇವತ್ತಲ್ಲ ನಾಳೆ ಆರೋಪಿಗಳು ಅರೆಸ್ಟ್ ಆಗ್ತಾರೆ. ಅವರನ್ನ ಸುಮ್ಮನೆ ಕರೆದುಕೊಂಡು ಬಂದು ಮಣಿಪಾಲ ಆಸ್ಪತ್ರೆಯ ಕ್ಯಾಂಪಸ್ನಲ್ಲಿ ಬಿಡಬೇಕು. ಉಳಿದದ್ದನ್ನ ಅಲ್ಲಿನ ಹುಡುಗ ಹುಡುಗಿಯರು ನೋಡ್ಕೊಳ್ತಾರೆ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.